ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಈಶ್ವರಪ್ಪ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಬೇಕು. ಬಿಜೆಪಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 3 ವರ್ಷದಲ್ಲಿ 5352 ಐಟಿ ಇಡಿ ದಾಳಿ ಆಗಿದೆ. ಅದರಲ್ಲಿ 3000 ಕಾಂಗ್ರೆಸ್ ನಾಯಕರ ಮೇಲೆ ಆಗಿದೆ. ಈಶ್ವರಪ್ಪರನ್ನ ಡಿಸಿಎಂ ಡಿಕೆಶಿ ಸೆಟಲ್ಮೆಂಟ್ ಮಾಡ್ತಾರೆ. ಹೀಗಂತ ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವರು ಸರ್ ಕಳೆದ 10 ವರ್ಷದಲ್ಲಿ 5233 ಐಟಿ ಇಡಿ ರೇಡ್ ಆಗಿದೆ. 5233 ಐಟಿ ಇಡಿ ರೇಡ್ ಆಗಿದೆ. ಅದರಲ್ಲಿ ಇಡಿ ಅವ್ರ ಕೈಯಲ್ಲಿ ಪ್ರೂವ್ ಮಾಡಕ್ಕಾಗಿರೋದು ಬರೀ 22. ಅದರಲ್ಲಿ 3000ಕ್ಕೂ ಹೆಚ್ಚು ಜನ ಬರೀ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಈಶ್ವರಪ್ಪನವರು ಹಿರಿಯ ರಾಜಕಾರಣಿ ಇದ್ದಾರೆ, ಅಧಿಕಾರ ಹೋಗಿದೆ, ಸ್ವಲ್ಪ ತೆಪ್ಪಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ರೆ ಸರಿ ಹೋಗುತ್ತೆ ಅಂತ ನಾನು ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ಹೇಳಕ್ ಬಯಸ್ತೀನಿ. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಾರಾ ಅಂತ ಸರ್, ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆ. ಅವರು ಬಂಡೆನ್ ಮುಟ್ಟೋ ತಾಕತ್ ಬಿಜೆಪಿ ಅವ್ರಿಗೆ ಎಲ್ಲಿದೆ? ಈಶ್ವರಪ್ಪನವ್ರಿಗೆಲ್ಲ ಬಿಜೆಪಿ ಎಲ್ಲ ಒಂದಾದ್ರೂ ಡಿ.ಕೆ. ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ ಕೂಡ ಆಗಲ್ಲ. ನಮ್ ಡಿ.ಕೆ. ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗಿ ಅವ್ರು ಸೆಟಲ್ ಮಾಡ್ತಾರೆ. ನನಗೆ ಆ ಭರವಸೆ ಇದೆ. ಮತ್ತೊಂದ್ಸರಿ ಸೆಟಲ್ ಮಾಡ್ತಾರಂತ ಡಿ.ಕೆ. ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ನಿನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರರ್ಥ ಸೋಲ್ತೀವಿ ಅನ್ನೋ ಭಯನ. ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಸುಧಾಕರ್ ಅವರು ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ ಟಿಕೆಟ್. ಇಲ್ಲ ಬಿಡಿ ಸರ್, ಔಟ್ಡೇಟೆಡ್ ಬಗ್ಗೆ ನಾನು ಮಾತಾಡಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.